ಸುಕ್ರಿ ಬೊಮ್ಮಗೌಡ ಅಂದರೆ ಕನ್ನಡಿಗರ ಪಾಲಿನ ಸುಕ್ರಜ್ಜಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹಾಲಕ್ಕಿ ಸಮುದಾಯದ ಕೋಗಿಲೆ ಆಗಿದ್ದಂತಹ ಸುಕ್ರಜ್ಜಿಗೆ ಪದ್ಮಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಜನಪದ ಶ್ರೀ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಜನಪದ ಲೋಕದಲ್ಲಿ ಎಲ್ಲರಿಗೂ ನೆರಳು ಕೊಡುವ ಆಲದ ಮರದಂತಿದ್ದ ಸುಕ್ರಜ್ಜಿ ಎಂದೂ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಸುಕ್ರಜ್ಜಿಯ ಬದುಕು ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರಿಯ ವೀಕ್ಷಕರೇ, ಸುಕ್ರಿ ಬೊಮ್ಮಗೌಡ ನಮ್ಮ ಸುಕ್ರಜ್ಜಿ ಹುಟ್ಟಿ ಬೆಳೆದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಡಿಗೆರೆ ಎಂಬ ಪುಟ್ಟ ಗ್ರಾಮದಲ್ಲಿ. ಹಾಲಕ್ಕಿ ಸಮುದಾಯಕ್ಕೆ ಸೇರಿದ್ದ ಸುಕ್ರಜ್ಜಿ ತಮ್ಮ 12ನೇ ವಯಸ್ಸಿನಲ್ಲಿಯೇ ಮದುವೆ ಆಗ್ತಾರೆ. ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಗಂಡನನ್ನು ಕಳೆದುಕೊಳ್ತಾರೆ. ಸುಕ್ರಿ ಬೊಮ್ಮಗೌಡ ಅವರಿಗೆ ಮಕ್ಕಳಿರೋದಿಲ್ಲ. ಆದ ಕಾರಣ ಅವರು ಒಂದು ಗಂಡು ಮಗುವನ್ನು ದತ್ತು ತೆಗೆದುಕೊಂಡು ಸಾಕ್ತಾರೆ. ಆತನಿಗೆ ಮದುವೆ ಕೂಡ ಮಾಡ್ತಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ಆತ ಸತ್ತು ಹೋಗ್ತಾನೆ. ಈಗ ಸುಕ್ರಜ್ಜಿ ಜೊತೆ ಸೊಸೆ ಮತ್ತು ಮೊಮ್ಮಗಳಿದ್ದಾರೆ. ಸುಕ್ರಜ್ಜಿ ತಮ್ಮ ಬಾಲ್ಯದಿಂದ ಇಲ್ಲಿಯವರೆಗೂ ಅಂದರೆ ಪದ್ಮಶ್ರೀ ಪ್ರಶಸ್ತಿ ಬಂದ ನಂತರವೂ ಸಹ ಕಾಡಿನಿಂದ ಸೌದೆಯನ್ನು ತೆಗೆದುಕೊಂಡು ಬಂದು ಮಾರಾಟ ಮಾಡಿ ಅದರಿಂದ ಬರುವ ಹಣದಲ್ಲಿ ಬದುಕನ್ನು ಸಾಗಿಸ್ತಾ ಬಂದವರು. ಸುಕ್ರಜ್ಜಿ ದಿನದ 24 ಗಂಟೆಗಳು ಸಹ ಹಾಡಬಲ್ಲವರು. ಅವರ ಕಂಠದಲ್ಲಿ, ಅವರ ಮೆದುಳಿನಲ್ಲಿ ಸಾವಿರಾರು ಹಾಡುಗಳಿದ್ದಾವೆ. ಒಂದು ದಿನವೂ ಶಾಲೆಯ ಮುಖವನ್ನು ನೋಡದ ಸುಕ್ರಜ್ಜಿ ಸುಮಾರು 5,000ಕ್ಕೂ ಹೆಚ್ಚು ಹಾಡುಗಳನ್ನು, ಜನಪದ ಹಾಡುಗಳನ್ನ ಆಡಬಲ್ಲವರು. ಈ ಹಾಲಕ್ಕಿ ಸಮುದಾಯದಲ್ಲಿ ಸುಕ್ರಜ್ಜಿಯ ರೀತಿಯ ಹಾಡು ಹೇಳೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಸುಕ್ರಜ್ಜಿನೇ ಯಾಕೆ ವಿಶೇಷ, ಸುಕ್ರಜ್ಜಿಗೆ ಪದ್ಮಶ್ರೀ ಪ್ರಶಸ್ತಿ ಯಾಕೆ ಒಲಿದು ಬಂತು ಅಂತ ನೋಡೋದಾದರೆ, ಸುಕ್ರಜ್ಜಿ ಕತೆಗಳನ್ನ ಕಟ್ಟಿಕೊಂಡು ಅಂದರೆ ಸನ್ನಿವೇಶ ಸಂದರ್ಭಗಳಿಗೆ ತಕ್ಕ ಹಾಗೆ ಪದಗಳನ್ನ ಕಟ್ಟಿಕೊಂಡು ಹಾಡನ್ನು ಹುಟ್ಟಾಕ್ತಾ ಇಡೀ ದಿನದ 24 ಗಂಟೆಯನ್ನೂ ಸಹ ಆಡಬಲ್ಲವರು ಸುಕ್ರಜ್ಜಿ. ಸುಕ್ರಜ್ಜಿಯ ಇನ್ನೊಂದು ವಿಶೇಷ ಗುಣ ಏನಂದರೆ ಎಲ್ಲರನ್ನೂ ಒಳಗೊಂಡು ಹಾಡು ಹೇಳ್ತಾ ಇದ್ರು. ಅವರು ಯಾವುದೇ ಕಾರ್ಯಕ್ರಮಗಳಾಗಲಿ, ಸಭೆ ಸಮಾರಂಭಗಳಿಗೆ ಕರೆದರೆ ಒಬ್ಬರೇ ಹೋಗ್ತಾ ಇದ್ದಿಲ್ಲ. ಅವರ ಇಡೀ ತಂಡವನ್ನು ಮತ್ತು ಅವರ ಊರಿನಲ್ಲಿರುವ ಎಲ್ಲರನ್ನೂ ಸಹ ಒಳಗೊಂಡು ಹಾಡನ್ನು ಆಡ್ತಾ ಇದ್ರು. ಮೊದಲೆಲ್ಲ ಮದುವೆ ಹಾಡುಗಳು, ಒಂದಷ್ಟು ಜನಪದ ಹಾಡುಗಳು ಹಾಡಬೇಕಾದ್ರೆ ಅಂಕೋಲೆಯ ಮಹಾಲೆಯ ಸಹೋದರ್ ಎಂಬುವರು ಧಾರವಾಡದ ಆಕಾಶವಾಣಿಗೆ ಸುಕ್ರಜ್ಜಿಯನ್ನು ಪರಿಚಯ ಮಾಡಿಕೊಡ್ತಾರೆ. ಸುಮಾರು 1960ರಲ್ಲಿ ಸುಕ್ರಜ್ಜಿ ಧಾರವಾಡ ಆಕಾಶವಾಣಿಯಲ್ಲಿ ಹಾಡಿದ ನಂತರ ಜನಪದ ಲೋಕದಲ್ಲಿ ಎಲ್ಲರೂ ಸಹ ಗುರುತಿಸುವ ಹಾಡುಗಾರ್ತಿ ಆಗ್ತಾರೆ. ಅದಾದ ನಂತರ ಸುಕ್ರಜ್ಜಿಗೆ ಹಲವಾರು ಅವಕಾಶಗಳು ಒದಗಿ ಬರ್ತವೆ. ಹಲವಾರು ಸಭೆ ಸಮಾರಂಭಗಳು, ಕಾರ್ಯಕ್ರಮಗಳಲ್ಲಿ ಸಹ ಹಾಡುಗಳನ್ನ ಆಡ್ತಾ ಇರ್ತಾರೆ. ಇದಾದ ನಂತರ ಸುಕ್ರಜ್ಜಿ ಜನಪದ ಲೋಕಕ್ಕೆ ಪರಿಚಯ ಆದಮೇಲೆ ತಾವೇ ಒಂದು ನಡೆದಾಡುವ ಜನಪದ ಕೋಶದಂತಿದ್ದ ಸುಕ್ರಜ್ಜಿಗೆ ಜನಪದ ಶ್ರೀ ಪ್ರಶಸ್ತಿ ಒಲಿದು ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕಾಡಿನಂಚಿನಲ್ಲಿರುವ ಹಾಲಕ್ಕಿ ಜನಾಂಗದ ಸುಕ್ರಜ್ಜಿಗೆ ಜನಪದ ಶ್ರೀ ಪ್ರಶಸ್ತಿ ಒಲಿದು ಬಂದದ್ದು ಇಡೀ ಹಾಲಕ್ಕಿ ಸಮುದಾಯ ತಮಗೇ ಒಲಿದು ಬಂದಷ್ಟು ಸಂಭ್ರಮ ಪಟ್ಟಿರ್ತಾರೆ. ನಂತರ ಸುಕ್ರಜ್ಜಿಗೆ ಹಲವಾರು ಪ್ರಶಸ್ತಿಗಳು ಒಲಿದು ಬರ್ತವೆ. ಹಂಪಿ ವಿಶ್ವವಿದ್ಯಾನಿಲಯ ಕೊಡಮಾಡುವಂತಹ ನಾಡೋಜ ಪ್ರಶಸ್ತಿ ಸಹ ಸುಕ್ರಜ್ಜಿಯ ಮಡಿಲಿಗೆ ಬರುತ್ತೆ. ಇದಾದ ನಂತರ ಹಲವಾರು ವರ್ಷಗಳ ನಂತರ ಸುಕ್ರಜ್ಜಿಗೆ ರಾಷ್ಟ್ರದ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಸಹ ಒಲಿದು ಬರುತ್ತೆ. ಹಾಲಕ್ಕಿ ಸಮುದಾಯಕ್ಕೆ ಸೇರಿದ ಸುಕ್ರಜ್ಜಿ ಬರಿಗಾಲಿನಲ್ಲಿ ದೆಹಲಿಯವರೆಗೂ ಹೋಗಿ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡು ಬರ್ತಾರೆ. ಇದಾದ ನಂತರ ಹಲವಾರು ಸಂಘ ಸಂಸ್ಥೆಗಳು ಸುಕ್ರಜ್ಜಿಯನ್ನು ಗೌರವಿಸ್ತವೆ. ಸುಕ್ರಜ್ಜಿಗೆ ಹಲವಾರು ಪ್ರಶಸ್ತಿ ಸಹ ಕೊಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಈ ಹಾಲಕ್ಕಿ ಸಮುದಾಯದ ವಿಶೇಷ ಏನಂದರೆ, ಹಾಡುವ ಮೂಲಕವೇ ಮಾತನಾಡುವ ಸಂಸ್ಕೃತಿ. ಅಂದರೆ ಅವರ ಮಾತನಾಡುವುದೇ ಸಹ ಒಂದು ಹಾಡಿನ ರೀತಿಯಲ್ಲಿ ಇರ್ತದೆ. ಇಡೀ ಹಾಲಕ್ಕಿ ಸಮುದಾಯದ ಪ್ರತಿನಿಧಿಯಾಗಿ ಹಾಗೂ ಕನ್ನಡ ಜನಪದ ಲೋಕದ ಒಂದು ಅಸ್ಮಿತೆಯಾಗಿ ಸುಕ್ರಿ ಬೊಮ್ಮಗೌಡ ಅವರು ಅಂದರೆ ಸುಕ್ರಜ್ಜಿ ನಮಗಿಲ್ಲಿ ಕಾಣ್ತಾರೆ. ಸುಕ್ರಜ್ಜಿ ಬರೀ ಹಾಡುಗಾರರಾಗಿ ಮಾತ್ರ ಜಗತ್ತಿಗೆ ಪರಿಚಯ ಆದವರಲ್ಲ, ಹೋರಾಟದ ಮೂಲಕನೂ ಸಹ ಇಲ್ಲಿ ಜನಮಾನಸದಲ್ಲಿ ಉಳಿದಿದ್ದಾರೆ. ಆದರೆ ಬಹಳ ಮುಖ್ಯವಾದಂತಹ ಒಂದೆರಡು ಹೋರಾಟಗಳು ಯಾವುದು ಅಂದರೆ ಸಾರಾಯಿ ವಿರೋಧಿ ಆಂದೋಲನ ಹೋರಾಟ. ಸುಮಾರು 90ರ ದಶಕದಲ್ಲಿ ಹೊನ್ನಾವರದಿಂದ ಕಾರವಾರದವರೆಗೆ ಪಾದಯಾತ್ರೆ ಮಾಡಿ ಸಾರಾಯಿ ಕುಡಿಯುವುದನ್ನು ವಿರೋಧ ಮಾಡ್ತಾರೆ. ಅವರು ಕೊನೆಯ ಕ್ಷಣದವರೆಗೂ ಒಂದು ನೀತಿ ಪಾಠವನ್ನು ಹೇಳ್ತಾನೆ ಬಂದಿದ್ದಾರೆ. ಅದೇನೆಂದರೆ, ಸಾರಾಯಿ ಕುಡಿದು ಬದುಕನ್ನು ಹಾಳು ಮಾಡ್ಕೊಳ್ಬೇಡಿ. ಸಾರಾಯಿ ಕುಡಿತದಿಂದ ಎಷ್ಟೋ ಮಕ್ಕಳು ಮರಿಗಳು ಬೀದಿಗೆ ಬಂದಿದ್ದಾರೆ, ಎಷ್ಟೋ ಜನ ಮಕ್ಕಳು ಅನಾಥರಾಗಿದ್ದಾರೆ, ಎಷ್ಟೋ ಹೆಣ್ಣು ಮಕ್ಕಳು ಗಂಡರನ್ನು ಕಳೆದುಕೊಂಡಿದ್ದಾರೆ ಅಂತ ತಮ್ಮ ಕೊನೆಯ ಉಸಿರು ಎಳೆಯುವ ತನಕವೂ ಸಹ ಸುಕ್ರಜ್ಜಿ ಇದೇ ಮಾತನ್ನು ಹೇಳ್ತಾ ಬಂದಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ತನ್ನೂರಿನಲ್ಲಿಯೂ ಸಹ ಸಾರಾಯಿ ಅಂಗಡಿ ಇರಬಾರ್ದು ಅಂತ ಹೋರಾಟ ಮಾಡ್ತಾ ಬಂದಿರೋರಲ್ಲಿ ಸುಕ್ರಜ್ಜಿ ಬಹಳ ಮುಖ್ಯ ಆಗ್ತಾರೆ ನಮಗಿಲ್ಲಿ. ಇನ್ನೊಂದು ಯಾವ ಹೋರಾಟ ಅಂತ ಅಂದರೆ, ಈ ಹಾಲಕ್ಕಿ ಸಮುದಾಯ ಮೂಲತಃ ಬುಡಕಟ್ಟು ಸಮುದಾಯ ಅಂತ ಈಗಾಗಲೇ ಹಲವಾರು ಚರ್ಚೆಗಳು ನಡೆದಿದ್ದಾವೆ. ಅದಕ್ಕಾಗಿ ಹಾಲಕ್ಕಿ ಸಮುದಾಯ ಈಗ ಪ್ರಸ್ತುತವಾಗಿ ಕ್ಯಾಟಗರಿ 1ನಲ್ಲಿ ಬರುತ್ತೆ. ಹಾಲಕ್ಕಿ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅಂತ ಹಲವಾರು ದಶಕಗಳಿಂದ
ಹೋರಾಟ ಕೂಡ ಮಾಡ್ತಾ ಬಂದಿದ್ದಾರೆ. ಈ ಹೋರಾಟದ ಮುಂಚೂಣಿಯಲ್ಲಿ ಸುಕ್ರಜ್ಜಿ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ನಮ್ಮ ಕನ್ನಡ ಪ್ಲಾನೆಟ್ ತಂಡ ಕಳೆದ ವರ್ಷ ಸುಕ್ರಜ್ಜಿಯನ್ನ ಭೇಟಿ ಮಾಡಿತು. ಆ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಅಂತ ಒಮ್ಮೆ ನೀವೇ ಕೇಳಿ. ನಮ್ದು ಪರಿಶಿಷ್ಟ ಪಂಗಡಕ್ಕೆ ಮಾಡಿ ಬೇಗ ಅಂತ ಅದು ಅವಾಗೆಲ್ಲ ಎಷ್ಟು ಜನ ಕೇಳಿ ನಿಮ್ಮನ್ನು ಮಾತಾಡ್ಸಕ್ ಬಂದಾಗ ಅವ್ರು ನೀವು ಅವಾಗ ಕೇಳಬೇಕು. ನಾನು ಹೇಳಿದ್ದೆ ಅವ್ರು ಹಂಗೆ ಹೇಳಿಲ್ಲ, ಅವರೇ ಬಂದರು. ಈಗ ಅವ್ರದ್ದೇ MP ಇದ್ರಲ್ಲ 30 ವರ್ಷ, ಒಂದು ದಿವಸನೂ ಮಾತಾಡಿಲ್ಲ ಅದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ, ಸಂಸತ್ತಲ್ಲಿ. ಈಗ ಅವ್ರದ್ದೇ ಮೋದಿದೇ MP ಇದ್ರಲ್ಲ, ಒಂದು ದಿವಸನೂ ಮಾತಾಡಲಿಲ್ಲಲ್ಲ ನಮಗೆ ಹಾಲಕ್ಕಿ ಎಷ್ಟಿ ಕೊಡಿ ಅಂತೇಳಿ. ಅವಾಗ ಹೇಳಿಲ್ಲ. ನೀವು ಅನಂತಕುಮಾರ್ ಹೆಗಡೆ ಮಾತಾಡ್ಸಿದ್ರ? ಹೌದು, ಅವ್ರೇನಂದ್ರು? ದಿಲ್ಲಿಗೆ ಹೋಗಿ ಬರುವಾಗ ಮಾತಾಡಿದ್ದೆ. ಅವ್ರ ಹತ್ರ ಹೇಳ್ಬೇಕಿತ್ತು. ಯಾವಾಗೂ ಹೇಳಿದ್ದೆ, ಅವರು ಬಂದಿತ್ತು ನಮ್ಮ ಮನೆಗೆ, ಅವ್ರಿಗೆ ಹೇಳಿದ್ದೆ. ಅವ್ರು ಯಾವಾಗೂ ನಂಗೆ ಅಕ್ಕ ಅಂಬುದೇ ಅವರು, ಅನಂತಕುಮಾರ ತಮ್ಮ. ಮತ್ತು ನೀವು ನಿಮ್ಮ ಸರ್ಕಾರ ಮುಂದಿತ್ತು, ನಾನು ಒಂದು ಪದ್ಮಶ್ರೀ ತಂದೆ, ನಮ್ಮ ಹಾಲಕ್ಕಿ ಜನ ಎಷ್ಟಿಗೆ ಸೇರಿಸಿದ್ರೆ ನಮಗೊಂದು ಕಿಮ್ಮತ್ತು ಹೊಳಿತಿತ್ತು, ನಿಮ್ಮದು ಒಂದು ಕಿಮ್ಮತ್ತು ಹೊಳಿತಿತ್ತು ಅಂದೆ. ಆಯ್ತು ಮಾಡುವ. ಮಾಡಲಿಲ್ಲಲ್ಲ? ಈಗ ಮಾಡಲಿಲ್ಲ. ಶಿರ್ಷೆಗೆಲ್ಲ ಬಂದೆ, ಅಲ್ಲೂ ಅದೇ ಅಲ್ಲಿ ಕೇಳಿದೆ, ಮಾಡ್ತಿ. ಎಷ್ಟು ವರ್ಷ ಬೇಕಿತ್ತ ಮಾಡೋದಾಗಿದ್ರೆ? ಎಷ್ಟು ವರ್ಷ ಬೇಕಿತ್ತು ಅವರಿಗೆ? ಅವ್ನು ಮಾಡೋಕ್ಕೆ ಕಮ್ಮಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸುಕ್ರಿ ಬೊಮ್ಮಗೌಡ ಅಂದರೆ ನಮ್ಮೆಲ್ಲರ ಪ್ರೀತಿಯ ಸುಕ್ರಜ್ಜಿಯ ಮಾತು. ಇಂದು ಬೆಳಗ್ಗೆ ಸುಕ್ರಜ್ಜಿ ವಯೋಸಹಜ ಅನಾರೋಗ್ಯದ ಕಾರಣದಿಂದ ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ತೆರಳಿದ್ದಾರೆ. ಸುಕ್ರಜ್ಜಿಯನ್ನು ಕಳೆದುಕೊಂಡು ಕನ್ನಡ ನಾಡಿನ ಜಾನಪದ ಲೋಕ ಇಂದು ಬರಡಾಗಿದೆ ಅಂತಲೇ ಹೇಳ್ಬೋದು. ಸುಕ್ರಜ್ಜಿ ಮನೆಯವರ ದುಃಖದಲ್ಲಿ ಕನ್ನಡ ಪ್ಲಾನೆಟ್ ತಂಡ ಸಹ ಭಾಗಿ. ಧನ್ಯವಾದ.